ಈ ಪಾತ್ರಕ್ಕಾಗಿ ಡಯಟ್ನಲ್ಲಿರುವಾಗಲೇ ನವೀನ್ ಶಂಕರ್ಗೆ ಬ್ರೇಡಿಯಾ ಕಾರ್ಡಿಯಾ ಅಟ್ಯಾಕ್, ಹೃದಯ ಸ್ತಂಭನದಿಂದ ಜಸ್ಟ್ ಮಿಸ್. ಸ್ಯಾಂಡಲ್ವುಡ್ನಲ್ಲಿ ಯುವ ನಟರಲ್ಲಿ ನವೀನ್ ಶಂಕರ್ ಕೂಡ ಒಬ್ಬರು. ಕನ್ನಡ ಚಿತ್ರರಂಗದಲ್ಲಿ ಇವರು ಒಂದು ಹಾದಿಯನ್ನು ಹಿಡಿದು ಹೊರಟಿದ್ದಾರೆ. ಇವರು ನಟಿಸುವ ಸಿನಿಮಾಗಳು ಎಲ್ಲರನ್ನೂ ಕಾಡುತ್ತವೆ. ಸಿನಿಮಾ ಟೈಟಲ್ನಿಂದ ಶುರುವಾಗುವ ಕುತೂಹಲ ರಿಲೀಸ್ವರೆಗೂ ಕಾಯ್ದುಕೊಂಡು ಬರುತ್ತೆ. ಅಂತಹ ಸಿನಿಮಾಗಳಲ್ಲಿ ನೋಡಿದವರು ಏನಂತಾರೆ ಕೂಡ ಒಂದು. ಈಗಾಗಲೇ ಈ ಸಿನಿಮಾದ ತುಣುಕುಗಳು ರಿಲೀಸ್ ಆಗಿವೆ. ಮೊದಲ ಟೈಟಲ್ನಿಂದ ಗಮನ ಸೆಳೆದಿದ್ದ ನವೀನ್ ಶಂಕರ್ ಸಿನಿಮಾ ದೃಶ್ಯಗಳಿಂದಲೂ ಕುತೂಹಲ ಹೆಚ್ಚಿಸಿದ್ದಾರೆ. ಆದರೆ ಈಗಾಗಲೇ ರಿಲೀಸ್ ಆಗಿರುವ ಟ್ರೇಲರ್ ಸಿನಿ ಪ್ರಿಯರಿಗೆ ಇಷ್ಟ ಆಗಿದೆ. ಅದರಲ್ಲೂ ಟ್ರೇಲರ್ ಕೊನೆಯಲ್ಲಿ ಬರುವ ದೃಶ್ಯಗಳು ಪ್ರೇಕ್ಷಕರ ಹುಬ್ಬೇರಿಸಿದೆ. ಈ ಪಾತ್ರಕ್ಕಾಗಿ ನವೀನ್ ಸಿಕ್ಕಾಪಟ್ಟೆ ತೂಕ ಇಳಿಸಿಕೊಂಡಿದ್ದಾರೆ. ಆ ದೃಶ್ಯದ ಬಗ್ಗೆ ಈಗ ಚರ್ಚೆಯಾಗುತ್ತಿದೆ. ನೋಡಿದವರು ಏನಂತಾರೆ? ಟ್ರೇಲರ್ ಕೊನೆಯಲ್ಲಿ ನವೀನ್ ಶಂಕರ್ ಸುಮಾರು 50 kg ಇಳಿಸಿದ್ದರು. ಇದಕ್ಕಾಗಿ ಸಿಕ್ಕಾಪಟ್ಟೆ ಡಯಟ್ ಮಾಡಿದ್ದರು. ಈ ವೇಳೆ ಇವರ ಆರೋಗ್ಯ ಸಮಸ್ಯೆ ಕೂಡ ಆಗಿತ್ತು ಎಂದು ಹೇಳಿಕೊಂಡಿದ್ದಾರೆ. ಡಯಟ್ ಮಾಡುತ್ತಾ ಅವರ ಹೃದಯಕ್ಕೆ ಸಮಸ್ಯೆ ಎದುರಾಗಿತ್ತು. ವೈದ್ಯರು ಅದನ್ನು ಬ್ರೇಡಿಯಾ ಕಾರ್ಡಿಯಾ ಎಂದು ಹೇಳಿದ್ದರು. ಹೆಚ್ಚು ಕಡಿಮೆ ಆಗಿದ್ದರೆ ಅವರಿಗೆ ಹೃದಯ ಸ್ತಂಭನ ಆಗುವ ಸಾಧ್ಯತೆ ಇತ್ತು ಎನ್ನುವ ಆತಂಕಕಾರಿ ವಿಷಯವನ್ನು ಈಗ ರಿವೀಲ್ ಮಾಡಿದ್ದಾರೆ. ಅಲ್ಲ, ಪಾತ್ರ ಮಾಡುವಾಗ ತಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಈ ಸಿನಿಮಾದಲ್ಲಿ ನವೀನ್ ಜರ್ನಿ ಆದಂತೆ ಅವರ ಪಾತ್ರ ಕೂಡ ತೂಕವನ್ನು ಕಳೆದುಕೊಳ್ಳುತ್ತಾ ಮುಂದೆ ಸಾಕಬೇಕಿತ್ತು. ಹೀಗಾಗಿ ಸಿನಿಮಾ ಆರಂಭದಿಂದಲೇ ಡಯಟ್ ಶುರು ಮಾಡಿದ್ದರು. ಕೊನೆಯಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎನ್ನುವಾಗ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತ್ತು. ಆಗ ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ವೇಳೆ ವೈದ್ಯರು ನೀಡಿದ ಮಾಹಿತಿ ಶಾಕಿಂಗ್ ಆಗಿತ್ತು. ಅದು ಬ್ರೇಡಿಯಾ ಕಾರ್ಡಿಯಾ ಅಂತ ಕರೀತಾರೆ. ಅದರ ಅರ್ಥನೂ ನನಗೆ ಗೊತ್ತಿಲ್ಲ. ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ ಅನ್ನೋದಷ್ಟೇ ಗೊತ್ತು. ECG ಮಾಡಿಸಿ ಡಾಕ್ಟರ್ ಆಸ್ಪತ್ರೆ ದಾಖಲು ಮಾಡಿಕೊಂಡರು. ಅವರು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡುವುದಕ್ಕೆ ಕುಡಿಯುವುದಕ್ಕೆ ಕೊಟ್ಟರು. ಟ್ಯಾಬ್ಲೆಟ್ ಕೊಟ್ಟಿದ್ದರು. ಹಾಗೆ ಡಯಟ್ ಅನ್ನು ನಿಲ್ಲಿಸುವುದಕ್ಕೆ ಹೇಳಿದ್ದರು. ವಾಟರ್ ಔಟ್ ಮಾಡುತ್ತಿದ್ದೆ. ಕೊನೆಯ 3 ದಿನ ಸ್ವಲ್ಪ ಜಾಸ್ತಿ ಪುಷ್ ಮಾಡಿದೆ. ಆಗ ಹಾಗಿತ್ತು ಎಂದು ಮಾಧ್ಯಮಗಳಲ್ಲಿ ಆ ಸನ್ನಿವೇಶವನ್ನು ವಿವರಿಸಿದ್ದಾರೆ. ಆರಂಭದಲ್ಲಿಯೇ ಡಾಕ್ಟರ್ ಬ್ರೇಡಿಯಾ ಕಾರ್ಡಿಯಾ ಬಗ್ಗೆ ಮಾಹಿತಿಯನ್ನು ನೀಡಿರಲಿಲ್ಲ. ಚಿಕಿತ್ಸೆ ನೀಡಿದ ನಾರ್ಮಲ್ ಬಗ್ಗೆ ಹೇಳಿದ ಮಾಹಿತಿ ಹಂಚಿಕೊಂಡಿದ್ದರು. ಡಾಕ್ಟರ್ ಆಗ ಮೆಸೇಜ್ ಹಾಕಿದ್ದರು, ಫಸ್ಟ್ ಡಿಗ್ರಿ ಆಫ್ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಅಂತ. ಒಂದು ವೇಳೆ ಹಾಗೆ ಮುಂದುವರಿಸಿದ್ದರೆ ಹೃದಯ ಸ್ತಂಭನ ಆಗುವ ಸಾಧ್ಯತೆ ಇತ್ತು ಅಂತ ಹೇಳಿದ್ದರು. ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಈಗ ಚೆನ್ನಾಗಿ ತಿನ್ನು ಅಂತ ಹೇಳುತ್ತಿದ್ದಾರಲ್ಲ ಅಂತ ಡಾಕ್ಟರ್ ಹತ್ತಿರ ಆಯಿತು ಅಂತ ಹೇಳಿ ಹೊರ ಬಂದು 8 ಗಂಟೆ ಹಾಗೆ ಇದ್ದೆ. ಶೂಟಿಂಗ್ ಮುಗಿಸಿ ಮತ್ತೆ ತಿನ್ನುವುದಕ್ಕೆ ಶುರು ಮಾಡಿದೆ ಎನ್ನುತ್ತಾರೆ ನವೀನ್ ಶಂಕರ್. ನೋಡಿದವರು ಏನಂತಾರೆ? ಸಿನಿಮಾ ಶುರುವಾಗುವ ಮುನ್ನ 66 kg ಇದ್ದ ನವೀನ್ ಶಂಕರ್ ಈ ಪಾತ್ರಕ್ಕಾಗಿ ಜರ್ನಿ ತೂಕ ಕಡಿಮೆ ಮಾಡಿಕೊಳ್ಳಬೇಕಿತ್ತು. ಸಿನಿಮಾ ಪಾತ್ರ ಸಾಕುತ್ತಿದ್ದಂತೆ ತೂಕ ಕೂಡ ಕಡಿಮೆ ಟ್ರೈಲರ್ನಲ್ಲಿ ಬಂದ ಕೊನೆಯ ಶಾಟ್ನಲ್ಲಿ ನವೀನ್ 50 kg ಇದ್ದರು. ಆ ದೃಶ್ಯಕ್ಕಾಗಿ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದರು. ಏನದು ಬ್ರೇಡಿಯಾ ಕಾರ್ಡಿಯಾ? ಬ್ರೇಡಿಯಾ ಕಾರ್ಡಿಯಾ ಅಂದರೆ ಸಹಜವಾಗಿ 1 ನಿಮಿಷಕ್ಕೆ ಹೃದಯ ಬಡಿತ ಎಷ್ಟು ಇರುತ್ತೋ ಅದಕ್ಕಿಂತ ಗಣನೀಯವಾಗಿ ಕಡಿಮೆ ಆಗುತ್ತೆ. 1 ನಿಮಿಷಕ್ಕೆ 60ಕ್ಕಿಂತ ಕಡಿಮೆ ಹೃದಯ ಬಡಿತ ಇದ್ದರೆ ಅದನ್ನು ಅಸಹಜ ಹೃದಯದ ಲಯ ಎಂದು ಹೇಳುತ್ತಾರೆ. ಇದನ್ನೇ ಹೆವಿ ಡಯಟ್ನಿಂದ ವರ್ಕೌಟ್ ಸೇರಿದಂತೆ ಇನ್ನೂ ಅನೇಕ ಕಾರಣಗಳಿಂದ ಕಾಣಿಸಿಕೊಳ್ಳಬಹುದು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.